ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಅಳತೆ ಬ್ಲೌಸಿಂದ ಅಳತೆ ತೊಗೊಂಡು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 2 ಬ್ಲೌಸಿಗೆ ಬರೀ ಗೋಲ್ಡಲ್ಲೇ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ನಿಮಗೂ ಈ ಥರ ಡಿಸೈನ್ ಮಾಡಿಸ್ಕೋಬೇಕು ಅಂತಂದರೆ ನಾನು ದಾವಣಗೆರೆಯಲ್ಲಿ ಶಾಪು ಇದೆ, ಶಾಪಿಗೆ ಬೇಕಂದ್ರೆ ಒಂದು ಸಾರಿ ವಿಸಿಟ್ ಕೊಟ್ಟು ನೀವು ಡಿಸೈನ್ ಬೇಕಂದ್ರೆ ಮಾಡಿಸ್ಕೋಬೋದು. ನೋಡಿ, ಇಲ್ಲಿ 2 ಕಲರ್ ಮೇನ್ ಬಟ್ಟೆ ಏನಿದೆಯಲ್ಲ ಅದೇ ಕಲರಿಂದ ಲೈನಿಂಗ್ ಇಟ್ಕೊಂಡಿದ್ದೀನಿ. ಈ ಅಳತೆಗೆ ನಾನು 1 ಮೀಟ್ರ್ ಸೀರೆ ತೊಗೊಂಡಿದ್ದೀನಿ. ಕೆಳಗಡೆ ಒಂದು ಅರ್ಧ ಇಂಚಿಗೆ ಮಾರ್ಜಿನ್ನ ತೊಗೊಂಡಿದ್ದೀನಿ. ನೀವು ಅಳತೆ ಬ್ಲೌಸಿಂದ ಅಳತೆ ಈ ಥರ ತೊಗೊಳ್ತೀರಲ್ಲ, 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ಕರೆಕ್ಟ್ ಆಗುತ್ತೆ. ಇಲ್ಲಿ 14 ಮುಕ್ಕಾಲಿದೆ, 1 ಇಂಚ್ ಎಕ್ಸ್ಟ್ರಾ 15 ಮುಕ್ಕಾಲಿಗೆ ತೊಗೋಬೋದು. ಇಲ್ಲ ಅಂದರೆ ಈ ಥರ ಕೆಳಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ, ಮೇಲ್ಗಡೆ ಭುಜದಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ, ಈ ಥರ ತೊಗೊಳ್ಳಿ, ಕರೆಕ್ಟ್ ಆಗುತ್ತೆ. ಇದು ಲೈನಿಂದ ಇಲ್ಲಿ ಮೇಲ್ಗಡೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿಗೆ ಒಂದು 14 ಮುಕ್ಕಾಲಿದೆ. ಇದರಿಂದ ಮೇಲಕ್ಕೆ ಅರ್ಧ ಇಂಚು ಮಾರ್ಜಿನ್ನು, ಕೆಳಗಡೆ ಅರ್ಧ ಇಂಚು ತೊಗೊಂಡಿದ್ದೀನಿ, ಮೇಲ್ಗಡೆ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೀವು ಆ ಥರ ತೊಗೊಳ್ಳಿಲ್ಲ ಅಂದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ಸರಿ ಹೋಗುತ್ತೆ. ಈಗ ಭುಜ ಎಷ್ಟು ಬರುತ್ತೆ, ಎಲ್ಲ ಬ್ಲೌಸಿಗೂ ಒಂದೇ ಅಳತೆ ಇರಲ್ಲ, ಎಲ್ಲ ಬೇರೆ ಬೇರೆ ಸೈಜ್ನವ್ರಿಗೆ ಬೇರೆ ಬೇರೆ ಅಳತೆ ಬರುತ್ತೆ. ಈ ಥರ ಒಂದು ತೋಳು ಹಚ್ಚಿರ್ತೀವಲ್ಲ, ಇನ್ನೊಂದು ತೋಳು ಹಚ್ಚಿರೋ ಹತ್ರ ಅಳತೆ ತೊಗೋಬೇಕು. ಇಲ್ಲಿ 11 ಕಾಲಿದೆ. ಇಲ್ಲಿ ಒಂದು ಹತ್ರ ಬರ್ಕೋಬೇಕು. ನೀವು ಬಟ್ಟೆ ಮೇಲಾದರೂ ಬರ್ಕೊಳ್ಳಿ, ಇಲ್ಲ ಅಂದರೆ ಒಂದು ಪೇಪರ್ ಮೇಲಾದರೂ ಬರೆದಿಟ್ಕೊಳ್ಳಿ. ಹಾಗೆ ನೆಕ್ ಡೀಪು ಇವ್ರದ್ದು ಎಷ್ಟಿರುತ್ತೆ ಅಷ್ಟು, 10 ಕಾಲಿದೆ, 10 ಕಾಲನ್ನೇ ಇಟ್ಕೋಬೋದು. ಇಲ್ಲಾಂದರೆ 10 ಇಂಚು, ಇಲ್ಲ 10 ಕಾಲು, ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು. ಪ್ರತಿಯೊಂದು ಪಾಯಿಂಟನ್ನು ಬರೆದು ಇಟ್ಕೊಂಡ್ರೆ ಪ್ರತಿ ಸಾರಿನೂ ನಾವು ಅಳತೆ ಮಾಡೋದೇನು ಬೇಕಾಗಲ್ಲ. ಇಲ್ಲಿ ಆರ್ಮೋಲ್ನ ಸಹ ಈಗಲೇ ಒಂದು ಸಾರಿ ಚೆಕ್ ಮಾಡ್ಕೋಬೋದು. ಇಲ್ಲಿ ತೋಳು ಹಚ್ಚಿರ್ತೀವಲ್ಲ ಆ ಜಾಗದಲ್ಲಿ, ಸ್ಟಿಚ್ ಮಾಡಿರ್ತೀವಲ್ಲ ಆ ಜಾಗದಲ್ಲಿ ಅಳತೆ ತೊಗೋಬೇಕು. 9 ಕಾಲಿದೆ. ನಿಮಗೆ ಅಳತೆನ 1-2 ಸಾರಿ ಚೆಕ್ ಮಾಡ್ಕೋಬೇಕು. ಬಿಗಿನರ್ಸ್ ಆಗಿದ್ದರೆ ಪ್ರತಿಯೊಂದು ಪಾಯಿಂಟನ್ನು ಆರ್ಮೋಲು, ಶೋಲ್ಡರು ಅಂತ ಎಲ್ಲದನ್ನು ಪಾಯಿಂಟನ್ನು ಬರೆದಿಟ್ಕೋಬೇಕು ಹೊಸಬರಾಗಿದ್ದರೆ ಕಟ್ಟಿಂಗಲ್ಲಿ. ಇಲ್ಲಿ ಶೋಲ್ಡರ್ 11 ಇದೆಯಲ್ಲ, ಇದರಲ್ಲಿ ಅರ್ಧ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. 5.25, 5 ಮುಕ್ಕಾಲು, ಸ್ವಲ್ಪ ದಪ್ಪ ಇದ್ದರೆ 6 ಇಂಚು ಆ ಥರ ಎಲ್ಲ ತೊಗೋಬೋದು. ನೆಕ್ಕು ಡೀಪು ಜಾಸ್ತಿ ಇದ್ದರೆ ಶೋಲ್ಡರ್ನ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ 5.25 ತೊಗೊಳ್ತಾ ಇದ್ದೀನಿ. ಇಲ್ಲಿ 2 ಇಂಚು ತೊಗೊಳ್ತಾ ಇದ್ದೀನಿ ನಾನು ಡಿಸೈನಿಗೆ. 2 ಇಂಚು ತೊಗೊಂಡು, ಏಕೆಂದರೆ ಡೀಪ್ ಭಾಳ ಇರೋದ್ರಿಂದ 2 ಇಂಚು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿದ್ದ ಮತ್ತು ಅರ್ಧ ಇಂಚು ಮುಂದಕ್ಕೆ ಇದು ಮಾರ್ಜಿನ್, ಇದು 2 ಪಾಯಿಂಟ್ ಹಾಕ್ಕೊಂಡಿದ್ದೀನಿ. ಅದು ಒಳಗಡೆ ಹೋಗುತ್ತೆ ಅದು ಸ್ಟಿಚ್ಚಿಂಗಲ್ಲಿ ಅಂತ. ನೀವು 2 ಇಲ್ಲಾಂದರೆ 2 ಕಾಲು, ಸ್ವಲ್ಪ ದಪ್ಪ ಇದ್ದರೆ 2 ಕಾಲು ತಗೋಬೋದು. ನೋಡಿ, ಈ ಥರ ನೀವು ಅಳತೆ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ. ಇಲ್ಲಿ ಇವ್ರದ್ದೇ ಬ್ಲೌಸ್ದು ಇಟ್ಕೊಂಡು, ಇಲ್ಲಿ ಇವ್ರದ್ದು ಆರ್ಮೋಲ್ ಹತ್ರ ಎಲ್ಲ ಲೂಸ್ ಬರುತ್ತೆ ಅಂತ ಇದ್ದರು. ಇದನ್ನು ಸರಿ ಮಾಡಿಕೊಡ್ಬೇಕು. ಇದು ಫಸ್ಟ್ ಇದನ್ನು ಮಾರ್ಕ್ ಹಾಕ್ಕೊಳ್ಳೋಣ. ಇವ್ರದ್ದು ಆರ್ಮೋಲ್ ಸುತ್ತಳತೆಗೆ ಇದು ಕರೆಕ್ಟಾಗಿ ಇದ್ದರೆ ಸರಿ, ಇಲ್ಲ ಅಂದರೆ ನಾವು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಐದುವರೆಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಫಸ್ಟು. ನೆಕ್ಸ್ಟು ಈ ಕರ್ವ್ ಸ್ಕೇಲ್ ಇರುತ್ತಲ್ಲ, ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಶೇಪು ನೀಟಾಗಿ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ಈಗ ಫಸ್ಟು ಆರ್ಮೋಲಿಂದು ಅಳತೆ ತೊಗೊಳೋದಕ್ಕಿಂತ ಮುಂಚೆ ಬ್ಲೌಸು ಸುತ್ತಳತೆದು 4ನೇ 1 ಭಾಗ ಫ್ರಂಟ್ ಪೋರ್ಷನ್ನಿಂದ ಯಾವುದಾದ್ರೂ ಒಂದು ಕಡೆದು ನಾನು ಉಕ್ಸ್ ಕಡೆದೇ ತೊಗೊಳ್ತೀನಿ, ಕರೆಕ್ಟಾಗಿ ಅಳತೆ ಸಿಗುತ್ತೆ ಅಂತ. 10 ಸ್ವಲ್ಪ ಜಾಸ್ತಿ ಜಗ್ಗಿದ್ರೆ 1 ಪಾಯಿಂಟ್ ಹೆಚ್ಚು ಕಡಿಮೆ ಸಿಗುತ್ತೆ ಅಷ್ಟೇ. ಕರೆಕ್ಟಾಗಿ ಅಳತೆ ತೊಗೊಳ್ಳಿ. ಪೂರ್ತಿ ಜಗ್ಗಬಾರ್ದು ಬಟ್ಟೆಗಳನ್ನ ಅಳತೆ ತೊಗೊಳುವಾಗ, ಕೆಲವು ಭಾಳ ಈಚುತ್ತೆ. 10 ಇಂಚಿಗೆ ನಾನಿಲ್ಲಿ ಪಾಯಿಂಟನ್ನು ಹಾಕ್ಕೊಂಡಿದ್ದೀನಿ.
ಈ ಕೆಳಗಡೆನೂ ಅಷ್ಟೇ ತೊಗೊಂಡಿದ್ದೀನಿ. ಅಲ್ಲಿ ಕೆಳಗಡೆ 1 ಇಂಚ್ ಮಾರ್ಜಿನ್ನು ಸೇರಿಸ್ಕೊಂಡು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿದ್ದ ನಮಗೆ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ, 2, 2.5 ಎಷ್ಟು ನಾವು ತಗೊಳ್ತೀವಿ ಅಷ್ಟನ್ನು ನಾವಿಲ್ಲಿ, ಕೆಲವರು ಜಾಸ್ತಿ ಬೇಕು ಅಂತ ಕೇಳ್ತಾರೆ, ಕೆಲವರು 1 ಇಂಚು ಸಾಕು ಮಾರ್ಜಿನ್, ನಮಗೆ ಜಾಸ್ತಿ ಬಟ್ಟೆ ಉಳಿಸ್ಬೇಡ್ರಿ ಇರ್ತಾರೆ. ಅಂಥವ್ರಿಗೆ ನೋಡಿಬಿಟ್ಟು ಕರೆಕ್ಟಾಗಿ ತೊಗೊಳ್ಳಿ. ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದರೆ 2.25, 2.5 ತೊಗೊಳ್ಳಿ. ಓವರ್ಲಾಕ್ ಮಾಡ್ತೀವಿ ಅಂದರೆ ಕರೆಕ್ಟಾಗಿ 2 ಇಂಚು 1.5 ಇಂಚು ಸಾಕಾಗುತ್ತೆ. ಇಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಈಗ ಇದನ್ನು ಒಂದು ಸರಿ ಅಳತೆ ಮಾಡ್ಕೋಬೇಕು. ನಮಗೆ 9.25 ಬೇಕಲ್ಲ, ಇಲ್ಲಿಂದ ತೊಗೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ಟಿಚ್ಚಲ್ಲಿ ಹೋಗಿರುತ್ತೆ, ಅದು ಬ್ಲೌಸಲ್ಲೂ ಅರ್ಧ ಇಂಚು ಸ್ಟಿಚ್ಚಲ್ಲಿ ಹೋಗಿರುತ್ತೆ. ಹಂಗಾಗಿ ಅದನ್ನು ಬಿಟ್ಟು ಇದು 1.25 ಇಂಚಿಗಿಂತ ಜಾಸ್ತಿನೇ ಇದೆ, ಹಂಗಾಗಿ ಮೇಲಕ್ಕೆ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನಮಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಇದು ನಮಗೆ ನೀಟಾಗಿ ನಾವು ಆರ್ಮೋಲ್ ಕರೆಕ್ಟಾಗಿತ್ತು ಅಂದರೆ, ಆರ್ಮೋಲ್ ಹತ್ರ ರಿಂಕಲ್ಸ್ ಬರುತ್ತೆ ಅಂತಿರಲ್ಲ, ಸುಕ್ಕು ಬರುತ್ತೆ ಅಂತಿರಲ್ಲ, ಅದೆಲ್ಲ ಕರೆಕ್ಟಾಗಿ ನಿಮಗೆ ಈ ಥರ ಅಳತೆ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ರಿಂಕಲ್ಸು ಸಹ ಬರೋದಿಲ್ಲ. ನೋಡಿ ಕರೆಕ್ಟಾಗಿದೆ. 1 ಪಾಯಿಂಟ್ ಹೆಚ್ಚಿಗೆ ಇದ್ದರೆ ನಡೆಯುತ್ತೆ, ಜಾಸ್ತಿ ಇರಬಾರ್ದು ಅಷ್ಟೇ. 1/4 ಇಂಚು ಹೆಚ್ಚು ಕಮ್ಮಿ ಇದ್ರೂ ನಡೆಯುತ್ತೆ. ನೋಡಿ ಈ ಥರ ಅಳತೆ ತೊಗೊಂಡು ಇನ್ನೊಂದು ಸರಿ 9.25 ಇಲ್ಲಿ ಅಷ್ಟೇ ಇದೆಯಾ ಅಂತ ಇನ್ನೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅಷ್ಟೇ ಬರುತ್ತೆ, ಇದು ಸರಿ ಹೋಗುತ್ತೆ. ಈಗ ಡೀಪ್ ಎಷ್ಟಿದೆ ಅಂತ ಇವ್ರದ್ದು ಬ್ಲೌಸಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ಇಲ್ಲಿ 1 ಪಾಯಿಂಟ್ ಹಾಕ್ಕೊಂಡಿದ್ದೀನಿ, ಮೇಲಕ್ಕೆ ಇನ್ನೊಂದು ಪಾಯಿಂಟು. ಸ್ಟಿಚ್ ಮಾಡಿದ ಮೇಲೆ ಕರೆಕ್ಟಾಗಿ ಅದೇ ಪಾಯಿಂಟ್ಗೆ ಬರುತ್ತೆ. ಅವ್ರದ್ದು ಬ್ರಾಡು ಸಹ ನೋಡ್ಕೋಬೇಕು. ಬ್ರಾಡು 1 ಪಾಯಿಂಟ್ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ನಾನು ಫ್ರಂಟ್ ಪೋರ್ಷನ್ನಿಂದು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ಈಗ ಫ್ರಂಟ್ ಪೋರ್ಷನ್ನಿಂದು ನೋಡಿ ಇದೇ ಅಳತೆಗೆ ಪೂರ್ತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಇದು ಯಾವ ಶೇಪಲ್ಲಿದೆ ಇದೇ ಶೇಪ್ಗೆ ಪೂರ್ತಿ ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಈಗ ಇದನ್ನು ತೆಗೆದುಬಿಟ್ಟು ಇಲ್ಲಿ ಆರ್ಮೋಲ್ ಹತ್ರ 1 ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನಮಗೆ ಸ್ಕ್ವೇರ್ ಎಲ್ ಶೇಪಲ್ಲಿ ಬೇಕಲ್ಲ. ನೆಕ್ ಡೀಪಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1/2 ಇಂಚು ಮೇಲ್ಗಡೆ ಬಿಡಬೇಕು, ಏಕೆಂದರೆ ನಾವಿಲ್ಲಿ ಸ್ಟಿಚ್ ಮಾಡಿರೋ ಬ್ಲೌಸ್ನ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀವಲ್ಲ, ಹಾಗಾಗಿ ಕರೆಕ್ಟಾಗಿ ಶೋಲ್ಡರಲ್ಲಿ ಸ್ಟಿಚಿಂಗ್ ಅಂತ ಇರುತ್ತಲ್ಲ, ಆ ಸ್ಟಿಚಿಂಗ್ ಪಾಯಿಂಟ್ ಈ ಲೈನ್ ಮೇಲೆ ಇಟ್ಕೋಬೇಕು, 2ನೇ ಕೆಳಗಡೆ ಲೈನಿಗೆ. ಆವಾಗ ನಿಮಗೆ ಅಳತೆ ಕರೆಕ್ಟಾಗಿ ಸಿಗುತ್ತೆ ಇವ್ರದ್ದು ಡೀಪ್ ಎಷ್ಟಿದೆ ಅಂತ. ಇನ್ನೊಂದು ಸರಿ ಫೈನಲಾಗಿ ನೀವು ಸ್ಟಿಚ್ ಮಾಡುವಾಗ ಇನ್ನೊಂದು ಸರಿ ಚೆಕ್ ಮಾಡ್ಕೋಬೇಕು, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ಕರೆಕ್ಟಾಗಿದೆ ಅಂತೇಳಿ ಹಾಗೆ ಸ್ಟಿಚ್ ಮಾಡಬಾರ್ದು. ಸ್ಟಿಚ್ ಮಾಡೋಕೆ ಕುಂತಾಗ ಇನ್ನೊಂದು ಸರಿ ಬ್ಲೌಸ್ ಇಟ್ಕೊಂಡು ಅದು ಡೀಪ್ ಏನಾರು ಕಡಿಮೆ ಇತ್ತು ಅಂದರೆ ಇನ್ನೊಂದು ಸರಿ ಕೆಳಗೆ ಇಳಿಸ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಜಗ್ಗಬಾರ್ದು ಈ ಥರ ಡೀಪು ನೋಡ್ಕೊಳ್ಳುವಾಗ. ಒಂದು ಸರಿ ಸುಮ್ಮನೆ ಜಸ್ಟ್ ಒಂದು ರಫ್ ಆಗಿ ಲೈನ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಮೇಲ್ಗಡೆ 1/4 ಇಂಚ್ ಬಿಟ್ಟಿದ್ದೀನಿ. ಇದು ಕಟ್ಟಿಂಗ್ ಇದಲ್ಲ, ಇದು ಕಟ್ಟಿಂಗ್ ಮಾಡ್ಕೋಬೇಕು. ಇದು ಸ್ಟಿಚ್ ಆಗುತ್ತೆ ಅಲ್ಲೇ ತನಕ. ಈ ಕ್ರಾಸ್ ಬೆಲ್ಟ್ ಎಲ್ಲಿ ತನಕ ಹಚ್ಚಿದ್ದಾರೆ ನೋಡ್ಕೋಬೇಕು. ಕರೆಕ್ಟಾಗಿ ಅಲ್ಲಿಗೆ 1 ಪಾಯಿಂಟ್ ಹಾಕ್ಕೊಳ್ಳಿ. ಈ ಟಕ್ಸಿಗೆ ಮತ್ತೊಂದು ಅರ್ಧ ಇಂಚು ಈ ಥರ ಪಾಯಿಂಟ್ ಹಾಕ್ಕೊಳ್ಬೇಕು. ಕರೆಕ್ಟಾಗಿ ಬರುತ್ತೆ. ಅವ್ರದ್ದು ಕಾಜಾಪಟ್ಟಿ ಉಕ್ಸ್ಪಟ್ಟಿದ್ದು ಎಷ್ಟಿರುತ್ತೆ ಅಷ್ಟೇ ಬಂದುಬಿಡುತ್ತೆ.
ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಆಗ್ಬೋದಷ್ಟೇ, ಕರೆಕ್ಟಾಗಿ ಬರುತ್ತೆ. ನಾವು ಯಾವ ಥರ ಸ್ಟಿಚ್ ಮಾಡ್ತೀವಿ, ಟಕ್ಸಲ್ಲಿ ಹಿಡಿತೀವಿ ಅನ್ನೋದ್ರ ಮೇಲಾಗುತ್ತೆ. ಅಕಸ್ಮಾತ್ ಜಾಸ್ತಿ ಬಂತು ಅಂದರೆ ನಾವು ಕ್ರಾಸ್ ಬೆಲ್ಟ್ ಹಚ್ಚುವಾಗ ಒಂದು ಸರಿ ಚೆಕ್ ಮಾಡ್ಕೊಂಡು ಕಟ್ ಮಾಡಿ ತೆಗೆದ್ರೆ ಆಯಿತು. ಜಾಸ್ತಿ ಇತ್ತು ಅಂದರೆ ಇದು ಡಾಟ್ ಪಾಯಿಂಟಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಕೆಳಗಡೆ ಎಲ್ಲೇ ತನಕ ಇವರು ಡಾಟ್ ಪಾಯಿಂಟ್ಸ್ ಕ್ರಾಸ್ ಬೆಲ್ಟಿನ ತನಕ ಒಂದು ಪಾಯಿಂಟು, ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಬ್ಲೌಸು ಸುತ್ತಳತೆಯನ್ನು ಅಳತೆ ತೊಗೊಳ್ತಾ ಇದ್ದೀನಿ. ನಮಗೆ ಬ್ಲೌಸು ಸುತ್ತಳತೆ ಕರೆಕ್ಟಾಗಿ ಅಳತೆ ತೊಗೊಂಡ್ರೆ ಇವರಿಗೆ ಟಕ್ಸ್ ಎಷ್ಟು ಹಿಡಿಬೋದು ಎಲ್ಲದೂ ಗೊತ್ತಾಗುತ್ತೆ. ಫಸ್ಟು ಇದು ಟಕ್ಸಿಗೆ ಒಂದು ಪಾಯಿಂಟ್, 4 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಸುತ್ತಳತೆದು ಆಮೇಲೆ ಹಾಕ್ಕೊಳ್ತೀನಿ. ಎಲ್ಲವನ್ನೂ ಒಂದೇ ಸರಿನೇ ಅಳತೆ ತೊಗೋಬೋದು. ಬಟ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಬೇಕು ಅಂತಂದೇಳಿ ಒಂದೊಂದೇ ಪಾಯಿಂಟ್ ಅಳತೆ ತೊಗೊಂಡು ಯಾವ ಪಾಯಿಂಟ್ ಎಲ್ಲಿ ತೊಗೊಳ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಲ್ಲ ನಿಮಗೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಇದೇ ನೀಟ್ಗೆ ನಮ್ಮ ಟಕ್ಸ್ ಡಾಟ್ಸ್ಗಳೆಲ್ಲ ಕರೆಕ್ಟಾಗಿ ಬರಬೇಕು. ಕಪ್ ಶೇಪ್ ಚೆನ್ನಾಗಿ ನೀಟಾಗಿ ಬರುತ್ತೆ. ಇವರಿಗೆ ನಾನು 1.5 ಇಂಚಿನಷ್ಟು ಟಕ್ಸ್ ಡಾಟ್ಗಳನ್ನ ತೊಗೊಂಡಿದ್ದೀನಿ. ಅವ್ರದ್ದು ಬ್ಲೌಸಲ್ಲಿ ಅಳತೆ ಮಾಡ್ಕೋಬೇಕು. ಟಕ್ಸ್ ಡಾಟ್ ಎಷ್ಟು ಜಾಸ್ತಿ ಹಿಡಿದಿದ್ದಾರೆ, ಕೆಲವ್ರಿಗೆ 1.25, 1.25 ಇಂಚು ಈ ಥರ ಎಲ್ಲ ಇರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಅಳತೆ ಮಾಡ್ಕೊಂಡ್ರೇ ಕರೆಕ್ಟಾಗಿ ಗೊತ್ತಾಗೋದು. ಇದು ಮುಂಭಾಗದ ಶೇಪು 1/2 ಇಂಚು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇವ್ರದ್ದು ಇಲ್ಲಿ ಕ್ರಾಸ್ ಬೆಲ್ಟ್ ಎಲ್ಲೇ ತನಕ ಬಂದಿದೆ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಫ್ರೀ ಹ್ಯಾಂಡ್ ಆಗಾದರೂ ನೀವು ಮಾರ್ಕ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕೇಲ್ನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಈ ಕ್ರಾಸ್ ಕೆಳಗಡೆ ಪಟ್ಟಿ ಏನು ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ, ಆ ಮಾರ್ಕು ಕರೆಕ್ಟಾಗಿ ಎಷ್ಟಿದೆ, ಮಾರ್ಜಿನ್ ಎಷ್ಟು ಬಿಡಬೇಕು ನಾನು ಎಲ್ಲೇ ತನಕ ಅಂತ ಅಳತೆ ತೊಗೊಳ್ತಾ ಇದ್ದೀನಿ ನೋಡಿ. ಈ ಕ್ರಾಸ್ ಬೆಲ್ಟ್ ಹಚ್ಚಿರೋ ಹತ್ರನೇ ನಾವು ಅಳತೆ ತೊಗೋಬೇಕು. ಆ ಟಕ್ಸ್ ಹೋದ್ಮೇಲೆ ನಮಗೆ ಎಷ್ಟು ಬೇಕಾಗುತ್ತೆ ಸುತ್ತಳತೆ ಫ್ರಂಟ್ ಪೋರ್ಷನಿಗೆ ನಾವು ಸ್ಟಿಚ್ ಮಾಡ್ತೀವಲ್ಲ ಕರೆಕ್ಟಾಗಿ ಗೊತ್ತಾಗಬೇಕಲ್ಲ, ಹಾಗಾಗಿ ಒಂದು ಸಾರಿ ಇಲ್ಲಿ ಅಳತೆ ತೊಗೋಬೇಕು. ಇಲ್ಲಿ 9 ಇಂಚಿದೆ, 9 ಇಂಚು ಒಂದು ಕಡ್ಡಿ ಜಾಸ್ತಿ. ಇಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಧ್ಯದ ಪಾಯಿಂಟ್ ಒಂದು ಸಾರಿ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಎಷ್ಟಿದೆ ಅಷ್ಟನ್ನೇ ತಗೋಬೇಕು. ಈಗ ಇಲ್ಲಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ 3 ಪಾಯಿಂಟನ್ನು ಸೇರಿಸ್ಕೊಂಡು, ಇಲ್ಲಾಂದರೆ 2 ಪಾಯಿಂಟ್ ಆದರೆ ಸಾಕಾಗುತ್ತೆ, ಸೇರಿಸ್ಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಗೆ ನಮಗೆ ಹೊಲಿಗೆ ಬರಬೇಕು ಕರೆಕ್ಟಾಗಿ ಸ್ಟಿಚ್ ಮಾಡಿದಾಗ. ಇಲ್ಲಿದ್ದ ನಾವು ಮಾರ್ಜಿನ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಆಗಲೆಲ್ಲ ನಾವು ಅಳತೆ ಮಾಡೋದು ಪ್ರತಿಯೊಂದು ಪಾಯಿಂಟನ್ನು ಎಲ್ಲ ಕಡೆಗೂ ಅಳತೆ ಮಾಡ್ಕೊಳೋದ್ಕಿಂತ ಈ ಬ್ಯಾಕ್ ಸೈಡಿಂದ ಒಂದು ಇಟ್ಕೊಂಡು ಈ ಥರ ಮಾರ್ಕ್ ಹಾಕ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ನಮಗೆ. ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೋಡ್ಬೋದು. ಈ ಪೂರ್ತಿಯಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನೀವು ಎಂಬ್ರಾಯ್ಡ್ರಿ ಏನಾದರೂ ಮಾಡಿಸ್ಕೊಳೋದು ಇಷ್ಟ ಆಯಿತು ಅಂದರೆ ದಾವಣಗೆರೆಯಲ್ಲಿ ವಿದ್ಯಾನಗರ ಮೇನ್ ರೋಡ್ 3rd ಬಸ್ ಸ್ಟಾಪ್ನಲ್ಲಿ ನಮ್ಮದು ಶಾಪ್ ಇದೆ. ಈಶ್ವರ ಪಾರ್ವತಿ ಟೆಂಪಲ್ ಪಕ್ಕನೇ ಇದೆ. ಅಲ್ಲಿ ಬಂದು ಫೋನ್ ಮಾಡಿದರೆ ನಾನು ಹೇಳ್ತೀನಿ ಎಲ್ಲಿ ಬರುತ್ತೆ ಕರೆಕ್ಟಾಗಿ ಅಂತಂದು. ಇದೇ ಅಡ್ರೆಸ್ಸಿಗೆ ಫೋನ್ ಬರ್ಬೋದು ಎಂಬ್ರಾಯ್ಡ್ರಿ ಮಾಡಿಸ್ಕೊಳೋದಾದರೆ ದಾವಣಗೆರೆಯಲ್ಲಿ ಸುತ್ತಮುತ್ತಲೂ ಇರೋರು. ಬೇಕಂದರೆ ಕೊರಿಯರ್ ಬೇಕಂದರೆ ಮಾಡ್ಬೋದು ನೀವು. ಇನ್ಸ್ಟಾಗ್ರಾಮಲ್ಲಿ ನಾನು ಆಫರ್ಗಳನ್ನ ಬಿಟ್ಟಿದ್ದೆ. ನಾನು ನಿಮಗೆ ಆಫರ್ ಬೇಕಂದರೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ. ರೂಪಾ ಡಿಸೈನ್ಸ್ ಅಂತಲೇ ಇದೆ ನಂದು ಇನ್ಸ್ಟಾಗ್ರಾಮಲ್ಲಿ. ನಿಮಗೆ ತುಂಬ ಯೂಸ್ ಆಗುತ್ತೆ. ಕೆಲವೊಂದು ಹಬ್ಬಗಳಲ್ಲಿ ನಾನು ಆಫರ್ ಕೊಡ್ತಾ ಇರ್ತೀನಿ. ನಿಮಗೆ ಕಡಿಮೆ ರೇಟ್ಗೆ ನಿಮಗೆ ಒಳ್ಳೆ ಡಿಸೈನ್ಸ್ಗಳೆಲ್ಲ ಸಿಗುತ್ತೆ, ಹಾಕ್ಸ್ಕೋಬೋದು. ಈಗ ಪೂರ್ತಿಯಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಫ್ರಂಟ್ ಪೋರ್ಷನ್ನ ನೀವು ಕಟ್ ಮಾಡ್ಕೋಬೋದು. ನೀವು ಬಿಗಿನರ್ಸ್ ಆಗಿದ್ದರೆ, ಹೊಸಬ್ರಾಗಿದ್ದರೆ ಪೂರ್ತಿಯಾಗಿ ಕಟ್ ಮಾಡ್ಕೊಳೋದು ಬೇಡ. ಯಾಕೆಂದರೆ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೆ. ವರ್ಕ್ ಹಾಕಿರೋದ್ರಿಂದ ನಾನು ಫ್ರಂಟ್ ಪೋರ್ಷನ್ನ ಕಟ್ ಮಾಡ್ಕೊಳ್ಳಲ್ಲ. ಏಕೆಂದರೆ ಅದು ಎಷ್ಟು ಡೀಪ್ ಬೇಕು ಅಂತ ನಾನು ಮಾರ್ಕ್ ಹಾಕಿ ಡಿಸೈನ್ ಮಾಡಿರ್ತೀನಿ. ಹಾಗಾಗಿ ನಾನು ಕಟ್ ಮಾಡ್ಕೊಳ್ಳಲ್ಲ, ಹಾಗೇ ಇಟ್ಕೊಂಡಿರ್ತೀನಿ. ಸ್ಟಿಚ್ ಮಾಡಿದ ಮೇಲೆ, ವರ್ಕಂದು ಸ್ಟಿಚ್ ಮಾಡಿದ ಮೇಲೆ ನಾನು ಫ್ರಂಟ್ ಪೋರ್ಷನ್ದು ನೆಕ್ಕು ಡೀಪು ಹೇಳ್ತಾ ಇರೋದು ಅದನ್ನು ಕಟ್ ಮಾಡ್ಕೊಳ್ತೀನಿ. ಈಗ ಪ್ರತಿಯೊಂದು ಡಾಟ್ಸ್ ಏನು ಪಾಯಿಂಟ್ ಹಾಕ್ಕೊಂಡಿದ್ದೀನಲ್ಲ ಇವಕ್ಕೆ ಕಚ್ಚಾಕ್ಕೊಳ್ಬೇಕು. ಈ ಕ್ರಾಸ್ ಬೆಲ್ಟು ಎಷ್ಟು ಬೇಕಾಗುತ್ತೆ ಈ ಬ್ಲೌಸಿಗೆ ಅಂತಂದು ಒಂದು ಸಾರಿ ಅಳತೆ ಮಾಡ್ಕೋಬೇಕು. ಫಸ್ಟು ಅಳತೆ ಮಾಡ್ಕೊಂಡಿದ್ದಾದ ಮೇಲೆ ನಾನಿಲ್ಲಿ ತೋಳಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೋಳು ಕಟ್ ಮಾಡ್ಕೊಂಡು ಉಳಿದಿರೋ ಬಟ್ಟೆನಲ್ಲಿ ಕ್ರಾಸ್ ಬೆಲ್ಟು ತಗೋಬೇಕು. ಫಸ್ಟೇ ಕ್ರಾಸ್ ಬೆಲ್ಟ್ ತೆಗಿಬಾರ್ದು. ಏಕೆಂದರೆ ತೋಳು ನಮಗೆ ಮೇನು. ಕೆಲವರು ಬಟ್ಟೆ ಲೈನಿಂಗ್ ಬಟ್ಟೆ ಕಡಿಮೆನೇ ತಂದು ಕೊಡ್ತಾರೆ. ಅಂತಾಗ ನಾವು ಕ್ರಾಸ್ ಬೆಲ್ಟ್ನ ಎಲ್ಲಾದರೂ ಅಡ್ಜಸ್ಟ್ ಮಾಡ್ಕೋಬೋದು ನಾವು. ನಮಗೆ ಮೇನು ತೋಳನ್ನ ಮಾರ್ಕ್ ಹಾಕ್ಕೋಬೇಕು ಫಸ್ಟು. ಅದಾದಮೇಲೆ ಉಳಿದಿರೋ ಬಟ್ಟೆನಲ್ಲಿ ಕ್ರಾಸ್ ಬೆಲ್ಟು ಈ ಥರ ಶೇಪ್ ಹಾಕ್ಕೊಳ್ಳಿ. ಶೇಪ್ ಹಾಕ್ಕೊಂಡು ಇಲ್ಲಿಗೊಂದು ಪಾಯಿಂಟು, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟು. ಈ ಪಾಯಿಂಟ್ಗಳಿಗೆ ಒಂದೊಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಿಮಗೆ ಈ ಥರನೇ ನೀವು ಸ್ಲೀವ್ಸ್ನ ಕಟಿಂಗ್ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಪ್ಯಾಚ್ ಹಚ್ಚೋದೇ ಬೇಕಾಗಲ್ಲ. ನೀವು ಪೀಸ್ ಹಚ್ಕೊಳ್ತೀವಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಕಮೆಂಟ್ಸ್ ಮಾಡ್ತಾಯಿದ್ರಲ್ಲ, ಈ ಥರ ನೀವು ಮಾರ್ಕ್ ಹಾಕಿ ಕಟ್ ಮಾಡಿಕೊಂಡ್ರೆ ನೀವು ಎಕ್ಸ್ಟ್ರಾ ಪೀಸ್ ಹಚ್ಚೋದು ಸಾಲದಾಯಿತು ಆ ಥರ ಏನೂ ಆಗೋದೇ ಇಲ್ಲ, ಕರೆಕ್ಟಾಗಿ ಬಂದುಬಿಡುತ್ತೆ. ನಿಮಗೆ ಡೌಟ್ ಇತ್ತು ಅಂದರೆ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ತೊಗೊಂಡು ಮಾರ್ಜಿನ್ನ ನೀವು ಮಾರ್ಕ್ ಹಾಕ್ಕೊಳ್ಬೋದು. ನೋಡಿ, ನಾವು ಇಲ್ಲಿ ಬ್ಲೌಸಲ್ಲಿ 2.5 ತೊಗೊಂಡಿದ್ವಲ್ಲ, ಇಲ್ಲಿ 2.5ನೇ ತೊಗೊಂಡಿದ್ದೀನಿ. ನೀವು ಇನ್ನೂ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಬೇಕಂದ್ರೆ ಉಳಿದಿದ್ದು ಕಟ್ ಮಾಡಿ ತೆಗಿಬೋದು. ಈ ಥರ ಕಟ್ ಮಾಡ್ಕೊಳ್ಳಿ, ನಿಮಗೆ ಸಾಲದಾಗೋದೇ ಇಲ್ಲ. ತೋಳು ಬ್ಲೌಸ್ಗೆ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಬಂದುಬಿಡುತ್ತೆ. ಶೇಪ್ ನಾವು ಮೇನ್ ಕರೆಕ್ಟಾಗಿ ತೆಗಿಬೇಕು. ನಾನು ಹೇಗೆ ಕಟ್ ಮಾಡ್ತಾ ಇದ್ದೀನಲ್ಲ ಈ ಶೇಪು ಮೇನು. ಇದನ್ನು ನೀವು ಪೇಪರ್ ಮೇಲೆ ಬರೆದು ಕಟ್ಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬಟ್ಟೆ ಮೇಲೆ ಈಸಿಯಾಗಿ ಕಟ್ಟಿಂಗ್ ಮಾಡ್ತೀರಾ. ಇಲ್ಲಿ ಒಂದು ಕಚ್ಚಾಕೊಳ್ಬೇಕು. ಇದು ನಾವು ಸ್ಟಿಚ್ ಮಾಡ್ತೀವಲ್ಲ, ಫೈನಲ್ ಫಿಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಅದು ಅಲ್ಲಿಗೆ ಬರಬೇಕು. ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ನಮಗೆ ಅದು ಕರೆಕ್ಟಾಗಿ ಬಂದಾಗ ನಮಗೆ ಅಳತೆ ಮಾಡುವಾಗ ಬೇಗ ಅಳತೆ ಮಾಡ್ಕೊಳ್ತೀವಿ. ಇದು ಕರೆಕ್ಟ್ ಇಲ್ಲಿಗೆ ಬಂದಿದೆ ಅಂದರೆ ಇದು ಫಿಟ್ಟಿಂಗ್ ಕರೆಕ್ಟ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಹಿಂಭಾಗದ್ದು ಮುಂಭಾಗದ್ದು ಶೇಪನ್ನು ಈಗ ಕಟ್ ಮಾಡ್ಕೋಬೇಕು. ಈ ಮುಂಭಾಗದ್ದು ಕಟ್ ಮಾಡ್ಕೊಂಡಿದ್ದಾದಮೇಲೆ ಮುಂಭಾಗದ್ದೇ ಅಂತಂದೇಳಿ ಗೊತ್ತಾಗೋದಕ್ಕೆ ನೀವು ಫ್ರಂಟ್ ಪೋರ್ಷನ್ ಅಂತಂದೇಳಿ ಬರ್ಕೋಬೋದು. ಇಲ್ಲಾಂದರೆ ಏನಾದರೂ ಒಂದು ಮಾರ್ಕ್ ಹಾಕ್ಕೊಳ್ಬೋದು. ನಾನಿಲ್ಲಿ ಕಚ್ಚಾಕ್ಕೊಳ್ತೀನಿ, ಇದು ಮುಂದಕ್ಕೇ ಬರಬೇಕು ಅಂತ ಗೊತ್ತಾಗುತ್ತೆ. ಇಲ್ಲಿ ನೀವು ಪ್ರತಿ ಸಾರಿನೂ ನಾವು ಮುಂಭಾಗದ್ದು ಕನ್ಫ್ಯೂಸ್ ಆಗುತ್ತೆ ಅನ್ನೋದು ಅಭ್ಯಾಸ ಮಾಡಿಕೊಂಡ್ರೆ ಕನ್ಫ್ಯೂಸೇ ಆಗೋಲ್ಲ, ಕರೆಕ್ಟಾಗಿ ಸಿಕ್ಬಿಡುತ್ತೆ ನಿಮಗೆ. ಈ ಕ್ರಾಸ್ ಬೆಲ್ಟನ್ನು ನೋಡಿ, ಅವ್ರದ್ದೇ ಬ್ಲೌಸ್ನೇ ಇಟ್ಕೊಂಡು, ಏಕೆಂದರೆ ಅವ್ರದ್ದು ಬ್ಲೌಸಲ್ಲಿ ಕೆಲವ್ರದ್ದು ಕ್ರಾಸ್ ಬೆಲ್ಟು ದೊಡ್ಡದಿರುತ್ತೆ, ಹಂಗಾಗಿ ಅವ್ರದ್ದೇ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಡಿಮೆ ಇದೆ ಅವ್ರದ್ದು. ಉಕ್ಸ್ ಪಟ್ಟಿ ಹತ್ರ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ.
ಹಾಗಾಗಿ ಅವ್ರದ್ದು ಇಷ್ಟೇ ಬೇಕು ಇದೇ ಥರನೇ ಬೇಕು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಹಾಗಾಗಿ ಅವ್ರದ್ದೇ ಈ ಥರ ಇಟ್ಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ನಮಗೆ ಬ್ಲೌಸ್ ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಅವ್ರದ್ದು ಬ್ಲೌಸ್ ಅಳತೆಗೇ ಬಂದುಬಿಡುತ್ತೆ. ಇದು ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಮಾರ್ಜಿನ್ ಈಗ ತೊಗೊಳ್ತೀನಿ ನೋಡಿ. ಈ ಥರ ಇದು ಎಕ್ಸ್ಟ್ರಾ ಮಾರ್ಜಿನ್. ಇದು ನಾವು ಸ್ಟಿಚ್ಚು ಎಷ್ಟು ಹಿಡಿತೀವಿ, ಅರ್ಧ ಇಂಚ್ ಹಿಡಿತೀವಿ, 1/4 ಇಂಚ್ ಹಿಡಿತೀವಿ, ಎಷ್ಟು ಹಿಡಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಈ ಬ್ಲೌಸು ನಾವೇನು ಕಟ್ ಮಾಡ್ಕೊಂಡಿರ್ತೀವೋ ಫ್ರಂಟ್ ಪೋರ್ಷನಿಂದು ಈ ಕ್ರಾಸ್ ಬೆಲ್ಟಿಗೆ ಇಟ್ಕೊಂಡು ಅಳತೆನ ತೊಗೋಬೇಕು. ಜಾಸ್ತಿ ತೊಗೊಳೋದೇನು ಬೇಡ, ಜಾಸ್ತಿ ಕಡಿಮೆ ಈ ಥರ ಹೆಚ್ಚು ಕಮ್ಮಿ ಆಗೋದೇ ಬೇಡ. ಕರೆಕ್ಟಾಗಿ ಬೇಕು ಅಂದರೆ ನೋಡಿ ಈ ಥರ ತೊಗೋಬೇಕು ಅಳತೆನ. ಇದು ತಗೊಂಡ್ರೆ ಕರೆಕ್ಟಾಗಿ ಬಂದು ಕೂತ್ಕೊಂಡ್ಬಿಡುತ್ತೆ ನಾವು ಸ್ಟಿಚ್ ಮಾಡಿದಾಗ. ಇದು ಟಕ್ಸ್ ಹಿಂಗೆ ಹಿಡಿತೀವಲ್ಲ, ನಾವು ಎಲ್ಲಿ ಕಚ್ಚಾಕೊಂಡಿರ್ತೀವಿ ಅಲ್ಲಿಗೆ ಕರೆಕ್ಟಾಗಿ ಇಲ್ಲಿಗೆ ಇಟ್ಕೋಬೇಕು. ಇಲ್ಲಿ ಫೋಲ್ಡ್ ಮಾಡಿ ನೋಡಿ ಈ ಥರ ನಾವಿಲ್ಲಿ ಸ್ಟಿಚ್ ಮಾಡ್ತೀವಿ. ಇಲ್ಲಿ ಟಕ್ಸ್ ಹಿಡಿತೀವಿ, ಇಲ್ಲೇ ತನಕ ಕರೆಕ್ಟಾಗಿ ಬಂದುಬಿಡುತ್ತೆ. ತುಂಬಾ ಈಸಿ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇನ್ನೂ 2 ಪೀಸು ನಾನು ಲೈನಿಂಗಲ್ಲೇ ತೊಗೊಳ್ತೀನಿ. ನೀವು ಬೇಕಂದ್ರೆ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಮೇನ್ ಬಟ್ಟೆನಲ್ಲೇ ತೊಗೋಬೋದು. ಈ ಕಟಿಂಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.